ಅಮ್ಮ ಸಾಕು ಕಡೆ, ಇದೆಲ್ಲ ನನ್ ರೂಢಿ ಇಲ್ಲ, ಸುಮ್ನೆ ಹಾಕ್ಬೇಡ ತುಂಬಾ. ಅಮ್ಮ ಸುಮ್ಮನಿರ್ತೀಯ? ನೀನ್ ಕಳ್ಸದಿಂದ ಬಂದಿರೋ ದೀಪ ಅಮ್ಮ ವತ್ಸಲ ಅಲ್ಲ, ಫಾರಿನಿಂದ ಬಂದಿರೋ ದಿಶಾ ಮಾಮ್ ಜಯಚಂದ್ರ. ಅರ್ಥ ಮಾಡ್ಕೊ. ನೋಡಿಲಿ ಇದೆಲ್ಲ ಬೇಕು. ಏನೋ ಹಿಂಸ. ಯಾರು ಬಂದಿದ್ದಾರೆ? ಇರು ಮತ್ತೆ. ದಿಶಾ 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 ತಿಂಡಿಗೆ ಬಾರಮ್ಮ. 2 minutes ಚಿಕ್ಕತ್ತೆ, ಬಂದೆ. ಎಲ್ಲಿ ನಿಮ್ಮ ಅವರ ಆಕ್ಚುಲಿ ಕಾಲಲ್ಲಿ ಇದ್ದಾರೆ. ಹಾಯ್. ಹೌದಾ, ಬೇಗ ಬಾ, ತಣ್ಣಗಾಗ್ಬಿಡುತ್ತೆ. ಸರಿ ಚಿಕ್ಕ. ಅದೇ ಮನೇಲಿ ಒಬ್ಳೆ ಇದ್ದಾಗ ಹೀಗೆ ಭವಾನಿ ಲೋಟ ತುಂಬಾ ಕಾಫಿ ಕುಡಿಯೋದು ಅಂದ್ರೆ ಅದ್ರ ಮಜಾನೇ ಬೇರೆ. ಹಾ 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 ಅದ್ಭುತ ಫಿಲ್ಟರ್ ಕಾಫಿ. ಇವತ್ತು ನಮ್ಮ ಅಣ್ಣ ಇಲ್ಲ, ನ್ಯೂಸ್ ಪೇಪರ್ನ ನಾನೇ ಓದ್ತೀನಿ. ಮುಗಿಯದ ಯುದ್ಧದ ದಾಹಕ್ಕೆ ಇನ್ನಷ್ಟು ಅಮಾಯಕರ ಬಲಿ. ಲೀಡರ್ಗಳು ಅಂತ ಅನ್ನಿಸ್ಕೊಂಡಿರೋರು ನಮ್ಮಂತ ಅಮಾಯಕರನ್ನೆಲ್ಲ ಬಲಿ ಕೊಟ್ಟು ಅವ್ರು ಮಾತ್ರ ಆರಾಮಾಗಿರ್ತಾರೆ. ಮಖ ಮುಚ್ಚ. ಕಳಸಾದಿಂದ ಕಾಶಿಗೆ ಹೊರಟಿದ್ದ ಬಸ್ಸು ಪ್ರಪಾತಕ್ಕೆ ಬಿದ್ದು ಪ್ರಯಾಣಿಕರ ದುರ್ಮರಣನ. ಅಯ್ಯೋ ದೇವ್ರೆ, ಅಯ್ಯೋ ನಮ್ಮ ಅಣ್ಣ ಅದಕ್ಕೆ ಹೋಗಿದ್ ಬಸ್ಸು. ನರಸಿಂಹ, ನನ್ನ ಫೋನ್. ಅಯ್ಯೋ The number you are trying to call is currently not reachable. ಅಯ್ಯೋ ದೇವ್ರೆ, ಇದೇನೋ ಹೊತ್ತು ಬರ್ತಿದ್ಯಲ್ಲಪ್ಪ. ನರಸಿಂಹ ಬೇರೆ ಮನೇಲಿಲ್ಲ, ಏನ್ ಮಾಡ್ಲಿ? ಅತಿಶಂಗ್ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಸದ್ಯ ಹೋದ್ರು. ಏನೋ ತಿಂಡಿ ಬರೋಕ್ ಹೇಳಿದ್ರು. ಅಮ್ಮ, ಅತ್ತೆ ಯಾಕೆ ನಾನು ಅಂದ್ರೆ ದಿಶಂಗ್ ಫೋನ್ ಮಾಡ್ತಿದ್ದಾಳೆ? ನನ್ಗೇನಮ್ಮ ಗೊತ್ತು, ಮಾತಾಡು ಮಾತಾಡು. ಹಲೋ. ದಿಶಾ, ಅವತ್ತು ನಮ್ಮ ಅತ್ತಿಗೆನ ನೀನೇ ಕಾಪಾಡಿದ್ದು, ಆದ್ರೆ ಇವತ್ತು ಹೆಂಗಮ್ಮ ಕಾಪಾಡ್ತೀಯಾ? ವಾಟ್? ಏನು ಹೇಳ್ತಿದ್ದೀರಾ? ಅಣ್ಣ ಅದಕ್ಕೆ ತೀರ್ಥಯಾತ್ರೆಗೆ ಅಂತ ಹೊರಟಿದ್ರು. ಇವತ್ತು ಪೇಪರಲ್ಲಿ ಅದು ಆ ಬಸ್ಸು ಏನೋ ಅಪಘಾತ ಆಗಿ ಜನ ಎಲ್ಲ ಸತ್ತು ಹೋಗಿದ್ದಾರೆ ಅಂತ ಬಂದಿದೆ ಕಣಮ್ಮ ಪೇಪರಲ್ಲಿ. ಏನು? ಅಪ್ಪ ಅಮ್ಮ ಇದ್ದದ್ದು ಬಸ್ ಆಕ್ಸಿಡೆಂಟ್ ಆಗೋಯ್ತಾ? ತುಂಬಾ ಭಯ ಆಗ್ತಿದೆ ಕಣಮ್ಮ, ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಅಣ್ಣಂಗೆ ಫೋನ್ ಮಾಡಿದೆ, ಆದ್ರೆ ನಾಟ್ ರೀಚಬಲ್ ಅಂತ ಬರ್ತಿದೆ. ಅದಕ್ಕೆ ಭಯದಲ್ಲಿ ನಿನಗೆ ಫೋನ್ ಮಾಡಿದೆ ಕಣಮ್ಮ. ಏನಂತೆ ಅವಳ್ದು? ಯಾರದು? ನಿಮ್ಮ ಅದಕ್ಕೆ ನಮ್ಮ ಅತ್ತಿಗೆನಾ? ಐ ಮೀನ್ ನಮ್ಮಮ್ಮ ಜಯಚಂದ್ರ. ಅಯ್ಯೋ ಸರಿ, ಇವಾಗ ಏನಮ್ಮ ಮಾಡೋದು? ನಾನ್ ಬೇರೆ ಮನೇಲಿ ಒಬ್ಳೇ ಇದ್ದೀನಿ, ನರಸಿಂಹ ಬೇರೆ ಇಲ್ಲ ಮನೇಲಿ. ದಿಶಾ, ಎಸ್ ಚಿಕ್ಕತ್ತೆ, 2 minutes ಬಂದ್ವಿ. ಫೋನಲ್ಲಿ ಮಾತಾಡಮ್ಮ. ಅಮ್ಮ, ನಾನು ಇಲ್ಲಿ ಮಾತಾಡ್ತಾ ಕೂತಿದ್ರೆ ಅವ್ರ ಬಾಗ್ಲು ಬಡಿತಾನೆ ಇರ್ತಾರೆ. ಒಂದು ಕೆಲಸ ಮಾಡು, ನೀನು ಹೋಗು. ನಾನು ಓಕೆನಾ? ಓಕೆ ಓಕೆ. ದಿಶಾ 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 ದಿಶಾ. ಹಾಯ್ ಸಕ್ಕು. ಹಾಯ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಬನ್ನಿ ತಿಂಡಿಗೆ. ಲೆಟ್ಸ್ ಗೋ. ದಿಶಾ ಎಲ್ಲಿ? ಶಿ ಈಸ್ ಅನದರ್ ಕಾಲ್ ಬಿಸ್ನೆಸ್. ಓ, ಬಿಸ್ನೆಸ್ ಕಾಲ್. ಬನ್ನಿ ನೀವು. ಬನ್ನಿ. ಹಲೋ ದಿಶಾ, ಏನಮ್ಮ ನೀನೇನು ಮಾತಾಡ್ತಾನೆ ಇಲ್ಲ? ಅಯ್ಯೋ, ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡಿಬಿಡಿ, ನೀವೆಲ್ಲಿಗೆ ಬಂದುಬಿಡಿ. ಅಲ್ಲಿಗ? ಹಾಂ, ಎಸ್. ಅಪ್ಪ ಅಮ್ಮಂಗೆ ಏನೂ ಆಗಿರಲ್ಲ, ನೀವು ತಲೆ ಕೆಡಿಸ್ಕೊಬೇಡಿ. ನೀವು ಒಬ್ಬರೇ ಇದ್ದೀರಾ ಅಂತ ಬೇರೆ ಹೇಳ್ತಿದ್ದೀರಾ. ಬಂದುಬಿಡಿ, ಅವ್ರನ್ನ ಹುಡ್ಕಕ್ಕೆ ವ್ಯವಸ್ಥೆ ಮಾಡ್ತೀನಿ. ಹಾಗಂತೀಯಾ? ಸರಿ ಕಣಮ್ಮ, ನಾನು ಇವಾಗಲೇ ಹೊರಟು ಬರ್ತೀನಿ ಇರು. ತಿಂಡಿ ಎಲ್ಲರೂ ಕಾಯ್ತಿರ್ತಾರೆ. ಏನು ಇವತ್ತು ನೀವೇ ಸರ್ವ್ ಮಾಡ್ತಾ ಇದ್ದೀರಾ? ಎಲ್ಲ ದಿಶಿಂಗೋಸ್ಕರ. ಇಂಡಿಯಾಗೆ ಬರ್ತಿದ್ದ ಹಾಗೆ ಆ ದೋಸೆ ಗಮಲು ಅಪ್ಪ ಇನ್ನೊಂದೆರಡು ಬಡಿಸಿಪ್ಪ. ಸರಿ ಸರಿ ಸರಿ.
ಯಾಕೆ ದುಬೈಲಿ ದೋಸೆ ಸಿಗಲ್ವಾ? ಅಯ್ಯೋ, ನಮ್ಮ ದೇಶದಿಂದ ನಿಮ್ಮ ದೇಶಕ್ಕೆ ಗ್ಯಾಸ್ ಬರ್ತಾ ಇಲ್ಲ, ಈ ದೇಶದಿಂದ ಆ ದೇಶಕ್ಕೆ ದೋಸೆ ಹಿಟ್ಟು ಹೋಗ್ತಾ ಇಲ್ಲ, ಯುದ್ಧ ನಡೀತಿದೆಯಲ್ಲಪ್ಪ. ಹೌದು. ನಿಮ್ಗೆ ದೋಸೆನ ಪಲಾವ? ಪುಲಾವ್. ಐ ಲವ್ ಪುಲಾವ್. ಐ ಲವ್ ಡೋಸಾ. ದೋಸೆ ತಿಂದಾದ್ಮೇಲೆ ನಿಮ್ಗೆ ಡೆಸರ್ಟ್ ಶೇಡ್ ಕುರ್ಮಾ ಮಾಡಿದೀನಿ, ಮಿಸ್ ಮಾಡದೆ ತಿನ್ಬೇಕು. ಅದನ್ನು ತಿಂದು 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 ಅದ್ರ ಹೆಸರು ಕೇಳಿದ್ರೇನೆ ನನಗೆ ವಾಂತಿ ಬಂದಂಗೆ ಆಗ್ಬಿಡುತ್ತೆ. ಇನ್ನಂತೂ ಅದನ್ನ ನೋಡ್ಬಿಟ್ರೆ ವಾಂತಿನೇ ಮಾಡ್ಬಿಡ್ತೀನಿ. ಹೌದಾ? ಹಾಗಾದ್ರೆ ನಿಮ್ಗೆ ಬೇರೆ ಸ್ವೀಟ್ ಮಾಡಿಸ್ತೀನಿ ಬಿಡಿ. ಜಾಮೂನು, ಜಿಲೇಬಿ ಏನಾದ್ರು ಮಾಡಿಸಿ. ಜಹಾಂಗೀರು ಜಾಂಗೀರ್ ಹೆಸರು ಕೇಳಿದ್ರೆ ನಂಗಾಗಲ್ಲ. ಕುನಾಫ ಇರ್ಬೋದು. ತಪ್ಪಾಗುತ್ತೆ. ಪುನಾಪ ಯಾರು? ಡ್ಯಾಡ್, ಓಕೆ ಓಕೆ. ಜಸ್ಟ್ ಜೋಕಿಂಗ್. ಅದೇ ಅಂದರೆ ನಮ್ಮ ಮಗಳು ದಿಶಾ ಫಾರಿನಲ್ಲಿದ್ದಾಗ ತುಂಬ ದೊಡ್ಡ ಬಿಸ್ನೆಸ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ಲು. ಇಲ್ಲೂ ಇಂಡಿಯಾದಲ್ಲೂ ಸಾಕಷ್ಟು ಪ್ರಾಜೆಕ್ಟ್ಗಳಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾಳೆ. ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ಇವಳು ಹೆಲ್ಪ್ ಮಾಡಿದ್ದಾಳೆ ಅಂತ ಗೊತ್ತಾಯ್ತು. ಬರೀ ಹೆಲ್ಪ್ ಅಷ್ಟೇ ಅಲ್ಲ, ನನ್ನ ಡ್ರೀಮ್ ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ದಿಶಾ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಬರೀ ದಿಶಾ ಮಾತ್ರ ಕಾಂಟ್ರಿಬ್ಯೂಟ್ ಮಾಡಿದ್ರ ತುಷಿರು? ದಿಶಾ ಅವ್ರು ಮಾತ್ರ ಅಲ್ಲ, ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ನೀವೇ ಮಾಡ್ತಿರೋದು. ನೀವಿಲ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವೇ ಅಲ್ವಾ ದಿಶಾನ ಸಜೆಸ್ಟ್ ಮಾಡಿದ್ದು ನನಗೆ. ಜಾಜಿ, ಹೋಗಿ ಸ್ವೀಟ್ ತಗೊಂಡ್ ಬಾರೆ. ಸರಿ ಮೇಡಮ್. ಹಾ. Oh, spoon is fall down. 1 minute. Jai. Oh. Back pain, yeah. Soundarya, if you don't mind, a spoon ತೆಗೆದು ಕೊಡ್ತೀರಾ? ಅಫ್ಕೋರ್ಸ್ ಶೀ ಈಸ್ ಯಂಗ್ ಅಂಡ್ ಎನರ್ಜೆಟಿಕ್. ನಿನ್ನ ಹಾಗಲ್ಲ, ಖಂಡಿತ ತಕ್ಕೊಡ್ತಾರೆ. ಪ್ಲೀಸ್ ತಕೊಳ್ಳಿ ಸೌಂದರ್ಯ ಅವರೇ. Oh, sorry.